हम्म।
ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಇನ್ನೊಂದು 2 ನಿಮಿಷ ನೋಡೋಣ, ಉಳಿದವ್ರು ಬರ್ಬೋದಾ? ಬರ್ತಾರೆ. ಲತಾ ಮತ್ತೆ ಸಾಗರಿ ಬರ್ತಾರೆ.
ಇಲ್ಲ, ಅವರು ಇಬ್ರು ಪತ್ತೆ ಇಲ್ಲ. ಬರ್ತಾನೆ ಇಲ್ಲಲ್ಲ? ಇಲ್ಲ, ಆ ಕ್ಲಾಸ್ ಬಂದಿದ್ರು ಇಬ್ರು, ಹಾ ಹಾ. ಲತಾ ಮತ್ತೆ ಇವರು. ಸ್ವಲ್ಪ ಕಷ್ಟ ಅನ್ಸ್ತದೆ, ಏನು ಹೋಗ್ತಾ ಇಲ್ಲ ತಲೆ ಒಳಗೆ ಸುರೇಶ್. ಹೌದಾ? ಹಾ ಹಾ. ಇಲ್ಲ ಯಾವ ಭಾಗ? ಇಲ್ಲ, ಎಲ್ಲ ಇಲ್ಲ, ವ್ಯಾಕರಣ ಅಂದ್ರೆ ಒಂದ್ ಸ್ವಲ್ಪ ಬರ್ಡು, ಅದ್ರಲ್ಲೂ ನಾನು ಬರ್ಡು ಒಳಕ್ಕೂ ನೀರ್ ಒಳಗೆ ಹೋಗಲ್ಲ. ಇದು ಸ್ವಲ್ಪ ಏನು ಕಠಿಣವಾಗಿದೆ. ಕಠಿಣ ಅಂದ್ರೆ ಸೂತ್ರಗಳು ತುಂಬಾ ವಿಚಾರ ಇದೆ. ಹೌದು, ಸೂತ್ರಗಳಲ್ಲಿ ಅನೇಕ ವಿಚಾರ ಹೇಳಿರೋದ್ರಿಂದ ಪ್ರಯತ್ನ ಮಾಡಬೇಕು. आचार्य, अस्माकम् अव्ययीभावप्रकरणम् इदानीं प्रचलदस्ति किल, तत् सूत्रसङ्ख्या प्रारम्भ इत्युक्ते प्रथमसूत्रसङ्ख्या का? सूत्रसङ्ख्या नाम इत्युक्ते कुतः आरभ्यते, कस्मिन् सङ्ख्यात् आरभ्यते इति? अत्र नाम अस्माभिः इदानीं सिद्धान्तकौमुदीम् आश्रित्य गम्यमानमस्ति. सिद्धान्तकौमुद्यां 641 सूत्रसङ्ख्या 641. द्वितीयपादः 47. द्वितीयपादः द्वितीय अध्यायः प्रथमपादः प्रथमसूत्रम्. अस्तु आचार्य. अस्तु, किञ्चित् अग्रे चरामः. ಹೋಗೋಣ. ಕಳೆದ ತರಗತಿಯಲ್ಲಿ ಒಂದು ಸಣ್ಣ ಯಾವುದು ಅಂಶ ಪ್ರಶ್ನೆ ರೂಪದಲ್ಲಿ ಬಂದಿತ್ತು. ಅದಕ್ಕೆ ಮುಂಚೆ ನಾವು ಇದು ತಗೋಣ. ಯಾವುದು ನಮ್ಮ ಮಂಗಳ ಶ್ಲೋಕ ಹೇಳುವ. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ಇಲ್ಲಿ ನಾವ್ಯಯೀಭಾವಾದತೋಂತ್ವ ಪಂಚಮ್ಯಾಹ ಅನ್ನುವಂತಹ ಸೂತ್ರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು. ಅದಂತಾದವ್ಯಯೀಭಾವಾತ್ ಸುಪಹ ನಲುಕ್. ಈಗ ಏನು ಹೇಳ್ತಾ ಇದ್ದಾರೆ, ವಿಷಯಕ್ಕೆ ಹೋಗ್ಲಿಕ್ಕೆ ಮುಂಚೆ ನಾಗೇಂದ್ರ ಸರ್ ಅವ್ರು ಹೇಳ್ತಿದ್ರು ಸ್ವಲ್ಪ ಕಠಿಣ ಆಗ್ತಾ ಇದೆ ಅಂತ ಹೇಳಿ. ಉಳಿದಿಬ್ಬರಿಗೆ ಹೇಗೆ ಭಾವನೆ? ನಿಮ್ಗೆ ವಿಚಾರ ಅರ್ಥ ಆಗ್ತಾ ಇದೆಯಾ ಅಥವಾ ಹೇಗೆ? आचार्य, मम कृते तत् सर्वं नूतनं. मम कृते अपि किञ्चित् किञ्चित् अर्थं भवति अस्ति. इत्युक्ते अहं प्रथमवारम् एतादृशसूत्राणि पठन्ती अस्मि. तावद् स्पष्टता नास्ति. कुत्र? इत्युक्ते किञ्चित् किञ्चित् अर्थं भवति अस्ति आचार्य. अत्र अस्माभिः समस्या स्थानं किम् इति प्रथमम् अन्वेष्टव्यं. ನಮಗೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ಅದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ಬೋದು. इत्युक्ते आचार्य, अस्माकं बेसिक् सम्यक् ज्ञातव्यम्. इत्युक्ते समासप्रति वयं भवान् अडिपाये स्थापितवान् अस्ति, तथापि तत्र एवं तिङन्ताः एवं प्रत्ययाः इत्यादयः आगच्छन्ति किल. तत्र एतद् निच् प्रत्यय आगच्छति, टित्
एवं निसंज्ञा एतादृश सर्वं किमपि अस्ति किल तत्तु एककदा मध्ये मध्ये आगच्छन्ति तदा अस्माकम् अर्थं न भवति इत्युक्ते वयं न जानीमः टिक् प्रत्यये किं संज्ञाः काः एतादृशं न जानीमः किल अतः अवगमनं किञ्चित् विलम्बः भवति अस्ति। यस्मिन् भागे प्रश्नः अस्ति मुक्तरूपेण पृच्छन्तु तदानीं स्पष्टता भवति। अन्यथा एते विषयाः अस्पष्टाः अमूर्ताः एव तिष्ठन्ति। ಈ ವಿಚಾರಗಳೆಲ್ಲ ಏನಿದೆ ಈ ಆದಷ್ಟು ಇದರ ಈಗಾಗಲೇ ನಮಗೆ ಒಂದು ಬಾರಿ ಸಮಾಸ ಅನ್ನುವಂತಹ ಪುಸ್ತಕದ ಆಮೂಲಾಗ್ರ ಪಾಠ ಅನ್ನೋದಕ್ಕಿಂತ ಚರ್ಚೆ ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇದು ಸ್ವಲ್ಪ ಸುಲಭ ಆಗ್ಬಹುದು ಅಂತ ನನ್ನ ಭಾವನೆ. ಅಲ್ಲ, ಅದು ಸತ್ಯ. ಅದು ಯಾಕೆಂದ್ರೆ ಅದರಲ್ಲಿ ಸಮಾಸ ಅಂದ್ರೆ ಏನಂತಲೇ ಸ್ಟಾರ್ಟ್ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸಮಾಸ ಅಂದ್ರೆ ಇಂಥದ್ದು ಅಂತ ಗೊತ್ತಾಗತ್ತೆ ಅಷ್ಟೇ. ಏನಾಯ್ತಾ ಇದ್ರೆ ಒಂಥರ ದಂಡಕಾಮನ ಪ್ರವೇಶ ಆಗಿದೆ. ಅದೇ ಇಲ್ಲಿ ಅವ್ಯಯೀಭಾವ ಸಮಾಸಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಅಂಶಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಲತಾ ಮೇಡಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಸರ್, ಆ ಮೊದಲನೇ ಪುಸ್ತಕ ಮಾಡಿರೋದ್ರಿಂದ ಇದು ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ. ಹಲೋ, ಹೇಳಿ. ಅದು ಸ್ಮಾಲ್ ಬುಕ್ ಮಾಡಿರೋದ್ರಿಂದ ಇದು ಸ್ವಲ್ಪ ಈಸಿ ಅಂತ ಇದೆ ಸರ್. ಯಾಕೆಂದ್ರೆ ಅದ್ರಲ್ಲಿ ಬರುವಂತ ಉದಾಹರಣೆಗಳೇ ಆಲ್ಮೋಸ್ಟ್ ಆಲ್ ಇಲ್ಲಿ ಬರ್ತಾ ಇದೆ. ಅದರಿಂದ ಇದು ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ. ಇವರಿಬ್ಬರಿಗೊಂದು ಸ್ವಲ್ಪ ಕಠಿಣ ಅಂತ ಅನ್ನಿಸ್ತಾ ಇದೆ. ಸರ್, ಈಗ ಒಂದು ಕೆಲಸ ಮಾಡೋಣ. ಇಲ್ಲಿರುವಂತ ಈಗ ಮೊದಲನೇ ಸೂತ್ರದಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಏನೇನು ನಾವು ಚರ್ಚೆ ಮಾಡಿದ್ವು ಅದರ ಸಾರಾಂಶವನ್ನ ನೀವೇ ಹೇಳಿ. ನೀವಿಬ್ರು ಒಂದೊಂದು ಸೂತ್ರ ವಿವರಣೆ ಮಾಡ್ಲಿಕ್ಕೆ ಆಗತ್ತಾ? ಓದೇ ಇಲ್ಲ ಸರ್. ಅಲ್ಲಲ್ಲ, ಸಮರ್ಥ ಪದ ವಿಧಿ ಪದ ಸಂಬಂಧಿ ಯೋ ವಿಧಿ ಸಾ ಸಮರ್ಥಾಶ್ರಿತೋ ಬೋಧ್ಯ. ಪದಕ್ಕೆ ಸಂಬಂಧಪಟ್ಟಂತಹ ವಿಧಿಯನ್ನ, ಈ ವಿಧಿ ಅಂದ್ರೆ ನಿಯಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಸಾಮರ್ಥ್ಯ ಇರುವಂತಹ ಪದಗಳ ಮಧ್ಯೆ ಸಮಾಸ ಆಗುತ್ತೆ. ಇದಿಷ್ಟು ಈ ಸೂತ್ರದ ಅರ್ಥ. ಆಮೇಲೆ ನಿಮ್ಗೆ ಸಿದ್ಧಾಂತ ಕೌಮುದಿ ಅಂತಾನೆ ಒಂದು ಆ್ಯಪ್ ಇದೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸಿದ್ಧಾಂತ ಕೌಮುದಿ ಅದರಲ್ಲಿ ಇದರಲ್ಲಿ ಈ ಪುಸ್ತಕ ಏನಿದೆ ಅದೇ ಇದೆ ಅದರಲ್ಲೂ. ಹೌದಾ? ಹೌದು, ಈ ಪುಸ್ತಕ ಏನಿದೆ ಅದರಲ್ಲಿ ಅಂದ್ರೆ ಸೂತ್ರ ಸಂಖ್ಯೆ ಕೊಟ್ಟ ತಕ್ಷಣ ಅದು ಇದನ್ನೇ ತೋರಿಸುತ್ತದು. ಪಾಣಿನಿ ಅಷ್ಟಾಧ್ಯಾಯ ಅಲ್ವಾ ಆಚಾರ್ಯ? ಅಷ್ಟಾಧ್ಯಾಯಿ ಅಂತ ಒಂದು ಆ್ಯಪ್ ಇದೆ. ಸಿದ್ಧಾಂತ ಕೌಮುದಿ ಅಂತ ಇದೆ. ಸಿದ್ಧಾಂತ ಕೌಮುದಿ ಒಳಗೆ ಏನಾಗುತ್ತೆ, ಈ ಸೂತ್ರದ ಸಂಖ್ಯೆ ಕೊಟ್ರೆ ಈ ಪುಸ್ತಕದಲ್ಲಿ ಏನಿದೆ ಅದೇ ಬರುತ್ತೆ ಪೂರ್ತಿ. ಅದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಕ್ರಮ ಸಂಖ್ಯೆ, ಸೂತ್ರ ಲಕ್ಷಣ, ಸೂತ್ರ, ಪದಚ್ಛೇದ ಮತ್ತೆ ವ್ಯಾಖ್ಯಾನ ಬರುತ್ತೆ. ವ್ಯಾಖ್ಯಾನ ತೆಗೆದ್ರೆ ಪೂರ್ತಿ ಈ ಕೆಳಗಡೆ ಪೇಜ್ ಏನಿದೆ ಅಷ್ಟು ಬರುತ್ತೆ. ಓಕೆ. ಈ ಪುಸ್ತಕವೇ ಅದರಲ್ಲಿ ಇದೆ. ಅಂದ್ರೆ ಸೂತ್ರ ಸಂಖ್ಯೆಯನ್ನು ಕೊಟ್ರೆ ಸಾಕಷ್ಟೇ. ಈಗ 647 ಕೊಟ್ರೆ 647ಕ್ಕೆ ಏನ್ ಸಂಬಂಧ ಇದೆ ಎಲ್ಲೋ ಬರುತ್ತೆ. ಇಲ್ಲಿ ಏನಿದೆ ಅದೆಲ್ಲ ಬರುತ್ತೆ. ಪರಿಹಾರ ಏನು, ಏನ್ ಮಾಡಬಹುದು? ನನ್ನ ಇದರಲ್ಲಿ ವೈಯಕ್ತಿಕವಾಗಿ ಹೇಳಿದ್ರೆ ನನ್ನದು ದೋಷ ಇದೆ. ಯಾಕಂದ್ರೆ ನಾನು ಇನ್ನೂ ಏನು ಅಂತಲೇ ಶುರು ಮಾಡಿಲ್ಲ. ಅದು ದೋಷ ಇದೆ, ಇಲ್ಲ ಅಂತಿಲ್ಲ. ಆ ದೋಷವೂ ಇದಕ್ಕೆ ಅಡಾಗತ್ತೆ. ಯಾಕಂದ್ರೆ ಇದು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಏನಾಗ್ತದೆ, ಹಿಂದಿನ ಸೇರಿಸ್ಕೊಂಡ್ರೇನೆ ನಮ್ಗಲ್ಲಿ ಮುಂದೆ ಹೋಗ್ಲಿಕ್ಕೆ ಹೊರೆ ಆಗ್ತಾ ಹೋಗ್ತದೆ. ಹೊರೆ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದು ಎಲ್ಲವೂ ಹಿಂದಿನ ಸೂತ್ರಗಳನ್ನ ಅವಲಂಬಿಸಿನೇ ಮುಂದೆ ಹೋಗುತ್ತಾ ಇರುತ್ತೆ. ಚೈನ್ ಲಿಂಕ್ ತರ ಕಂಟಿನ್ಯೂಟಿ ಇರುತ್ತೆ ಇದು. ಇದು ಕಾನ್ಸೆಪ್ಟ್ ಬಿಲ್ಡಿಂಗ್ ಇದೆ. ಇಲ್ಲಿ ಒಂದು ವಿಚಾರವನ್ನ ಹಂತ ಹಂತವಾಗಿ ಬೆಳೆಸ್ತಾ ಹೋಗ್ತಾರೆ. ನಮ್ಗೆ ಎಲ್ಲೇ ಒಂದ್ ಸಂದೇಹ ಹಂಗೆ ಉಳ್ಕೊಳ್ತು ಅಂದ್ರೆ ಅದು ಕಂಟಿನ್ಯೂ, ಅದ್ರ ಪರಿಣಾಮ ಮುಂದಕ್ಕಾಗತ್ತೆ, ಮತ್ತೆ ಅದ್ರ ಪರಿಣಾಮ ಮುಂದೆ ಹೋಗ್ತಾ ಇರುತ್ತೆ. ಆದ್ರಿಂದ ನಮ್ಗೆ ಆದಷ್ಟು ಇಲ್ಲಿ ಚರ್ಚೆ ಆಗಿ ಒಂದ್ ಸ್ವಲ್ಪ ಸ್ಪಷ್ಟತೆ 100% ಸಿಗತ್ತೆ ಅಂತ ನಾನು ಹೇಳುದಿಲ್ಲ.
ಎಷ್ಟಾಗತ್ತೋ ಅಷ್ಟು ಸಾಧ್ಯ ಆದಷ್ಟು ಅಲ್ಲಿ ಸೂತ್ರದಿಂದ ನಮ್ಗೆ ಆ ಅರ್ಥ ಸಿಗುವಷ್ಟು ಪ್ರಯತ್ನ ಆದ್ರೆ ತುಂಬಾ ಅನುಕೂಲ ಆಗುತ್ತೆ. ನನಗೆ ಒಂದು ಸಣ್ಣ ಇರಬೇಕು, ಇದನ್ನ ಸ್ವಲ್ಪ ಸರಳವಾಗಿ ಕಲ್ತ್ಕೊಳ್ಳೋದು ಹೇಗೆ ಈಗ ಅಂತ ಸೂತ್ರಗಳು. ಯಾಕಂದ್ರೆ ಆಸಿಡಿಸ್ ಕೌಮುದಿ ಸುಲಭ ಮಾಡಿದ್ದಾರೆ, ಬಟ್ ಇನ್ನೂ ಸುಲಭ ಅಂತ ಹೇಗೆ ಮಾಡ್ಬೋದು ಇಲ್ಲಿ? ಈಗ ಸೂತ್ರದಿಂದ ನಮ್ಗೆ ಅರ್ಥ ಸಿಗುವಷ್ಟಾದ್ರೆ ಸುಲಭ ಆಗ್ತದೆ. ಇನ್ಯಾವುದು ಮೆಥಡ್ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಸೂತ್ರದಿಂದಲೇ ನಿಮ್ಗೆ ಆ ಅರ್ಥ ಸಿಗ್ಬೇಕು. ಇಲ್ಲಿ ನೋಡಿ, ಪ್ರಾಕ್ ಕಡಾರಾತ್ ಸಮಾಸಃ ಅಂತ ಒಂದು ಸೂತ್ರ ಇದೆ. ಪ್ರಾಕ್ ಕಡಾರಾತ್ ಸಮಾಸಃ ಅಂತ ಹೇಳಿ 3 ಪದ ಇರುವಂತಹ ಸೂತ್ರ. ಈ ಸೂತ್ರಕ್ಕೆ ವೃತ್ತಿಯನ್ನು ಬರೆದಿದ್ದಾರೆ ಮುಂದೆ. ಈ ವೃತ್ತಿ ಅನ್ನುವಂಥದ್ದು ಸೂತ್ರದಲ್ಲಿ ಅನುವೃತ್ತಿ ಅಂದ್ರೆ ಹಿಂದಿನ ಸೂತ್ರಗಳಿಂದ ಕೆಲವೊಂದು ಶಬ್ದಗಳನ್ನ ನಾವು ಅನುವರ್ತನೆ ಮಾಡಿಕೊಳ್ತೇವೆ. ಆ ರೀತಿ ಅನುವರ್ತನೆ ಮಾಡಿಕೊಂಡು ಈ ಸೂತ್ರವನ್ನ ಆ ಅನುವರ್ತನೆಯ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಸಮಗ್ರವಾಗಿ ಅರ್ಥ ಆಗ್ತದೆ. ಈಗ ಈ ವೃತ್ತಿ ಏನಿದೆ, ಕಡಾರಾಃ ಕರ್ಮಧಾರಯೇ ಇತ್ಯತಃ ಪ್ರಾಕ್ ಸಮಾಸಃ ಇತ್ಯಧಿಕ್ರಿಯತೆ. ನಿಮ್ ಕಡೆ ಅಷ್ಟಾಧ್ಯಾಯಿ ಪುಸ್ತಕ ಇದ್ರೆ ಇನ್ನೊಂದು ಸ್ವಲ್ಪ ಅನುಕೂಲ ಆಗತ್ತೆ. ಇದ್ರಲ್ಲಿ ಇಲ್ಲೇನಾಗತ್ತೆ, ನಮ್ಗೆ ಏನು ಎಲ್ಲಿಂದ ಎಲ್ಲಿಯವರೆಗೆ ಏನು ಆಗ್ತಾ ಇದೆ ಅನ್ನುವಂತಹ ಸ್ಪಷ್ಟವಾದಂತಹ ಪರಿಜ್ಞಾನ ಉಂಟಾಗುತ್ತೆ. ಈ ಉದಾಹರಣೆಗೆ ಅಷ್ಟಾಧ್ಯಾಯಿಯಲ್ಲಿ ಈಗ ದ್ವಿತೀಯಾಧ್ಯಾಯ ಪ್ರಥಮ ಪಾದದ 3ನೇ ಸೂತ್ರ ಪ್ರಾಕ್ಕಡಾರಾತ್ ಸಮಾಸಃ. ಇಲ್ಲಿಂದ ನಮ್ಗೆ ನೋಡಿದ್ರೆ ದ್ವಿತೀಯಾಧ್ಯಾಯ ಪ್ರಥಮ ಪಾದ 72 ಸೂತ್ರ ಇದೆ, ದ್ವಿತೀಯಾಧ್ಯಾಯ ದ್ವಿತೀಯ ಪಾದ 38 ಸೂತ್ರ ಇದೆ. ಸೊ ಕಡಾರಾಃ ಕರ್ಮಧಾರಿಯೇ ಅನ್ನುವಂತಹ ಸೂತ್ರ ಕೊನೆಯಲ್ಲಿ ಬರ್ತದೆ 38ನೇದು. ಅಲ್ಲಿಯವರೆಗೆ ಸಮಾಸಃ ಅಂತ ಎಲ್ಲ ಕಡೆ ಅನುವೃತ್ತಿ ಆಗುತ್ತೆ. ಇಷ್ಟೇ ಈ ಸೂತ್ರ ಹೇಳೋದು. ಇನ್ನೇನು ಇದು ಅಧಿಕಾರ ಸೂತ್ರ. ಇದು ಅಧಿಕಾರ ಸೂತ್ರ ಅಂದ್ರೆ ಸಮಾಸ ಅನ್ನುವಂತಹ ಅಧಿಕಾರದಲ್ಲಿ ಈ 2 ಅಧ್ಯಾಯದ ಸೂತ್ರಗಳು ಬರುತ್ತೆ ಅನ್ನುವಂಥದ್ದು ಈ ಸೂತ್ರದ ತಾತ್ಪರ್ಯಾರ್ಥ. आचार्य इदानीं पुस्तकं स्वीकुर्मः चेत् अमेज़ान् मध्ये मिलति वा? पुनः तद् प्रेस् प्रकाशनं कस्य भवेत्? न कस्यचिद्वा प्रकाशनं भवतु. इदानीम् अत्र चौकाम्बा प्रकाशनस्य पुस्तकं मम समीपे वर्तते. लघु नाम अष्टाध्याय्याः चौकाम्बा प्रकाशनम् एकं पुस्तकं वर्तते, 35 रूप्यकाणि. तत् मया बहोः कालात् पूर्वं स्वीकृतं. ನಮಗೆ ಈ ಪುಸ್ತಕಕ್ಕಿಂತ ವಿಚಾರ ಸ್ಪಷ್ಟ ಆಗ್ಬೇಕಿಲ್ಲ. ಈ ಯಾವ ಪುಸ್ತಕ ತಗೋತೀವಿ ಅದರಲ್ಲಿ ಎಷ್ಟು ವ್ಯಾಖ್ಯಾನ ಇರ್ತದೆ ಅದು ಅಷ್ಟು ಪ್ರಮುಖ ಆಗುದಿಲ್ಲ. ಇಲ್ಲಿ ನೋಡಿ, ನಮ್ಗೆ ಈ ಸೂತ್ರ ಭಾಗ ಇರುವಂತದ್ದು ಮೊದಲ 2 ಪಂಕ್ತಿ ಮಾತ್ರ. ಅದಾದ್ಮೇಲೆ ಕೆಳಗೆ ಪೂರ್ಣ ಇಡೀ ಪೇಜಲ್ಲಿ ವ್ಯಾಖ್ಯಾನನೇ ಇದೆ. ನಾವು ಅಷ್ಟೊಂದು ವಿಸ್ತಾರದ ವ್ಯಾಖ್ಯಾನ ಮತ್ತು ಅದರ ಲಕ್ಷಣ ಇದಕ್ಕೆ ಚರ್ಚೆಗೆ ಹೋಗುದಿಲ್ಲ. ನಮಗ್ ಬೇಕಾಗಿರುವಂತದ್ದು ಮೂಲ ಈ 2 ಪಂಕ್ತಿ ಮಾತ್ರ. ಈ 2 ಪಂಕ್ತಿ ಮೂಲ ಬೇಕಷ್ಟೆ. ಉಳಿದಂತಹ ವ್ಯಾಖ್ಯಾನ ಭಾಗ ನಮಗೆ ಈಗ ಅಧ್ಯಯನಕ್ಕೆ ಅಷ್ಟೊಂದು ಅನಿವಾರ್ಯ ಇಲ್ಲ. ಮುಂದೆ ನಾವು ಅಧ್ಯಯನ ಇನ್ನೂ ವಿಸ್ತಾರವಾಗಿ ಗಂಭೀರವಾಗಿ ಮಾಡುವಾಗ ಬೇಕಾಗ್ಬೋದು. ಈಗ ಇದರ ಅಪೇಕ್ಷೆ ತುಂಬಾ ಕಡಿಮೆ. ಆದ್ರಿಂದ ಅದಕ್ಕೋಸ್ಕರನೇ ನಾನು ಬೆಂಗಳೂರಿಗೆ ಹೋದಾಗ್ಲೂ ನಿಮ್ಗೆ ಈ ಪುಸ್ತಕದ ಅವಶ್ಯಕತೆ ಅಷ್ಟಿಲ್ಲ ಅಂತ ಕಂಡು ನಾನು ತಗೊಳ್ಳಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ಬೇಕಾಗಿರುವಂತಹ ಅಂಶ ತುಂಬಾ ಕಡಿಮೆ ಇದೆ. ವಿಸ್ತೃತವಾದಂತಹ ವ್ಯಾಖ್ಯಾನಗಳಿದೆ. ಆ ವ್ಯಾಖ್ಯಾನದ ಅಪೇಕ್ಷೆ ನಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದನೂ ಇಲ್ಲ, ಮತ್ತು ಅಷ್ಟೊಂದು ಗಂಭೀರ ಅಧ್ಯಯನ ಮಾಡ್ತಾ ಹೋದ್ರೆ ತುಂಬಾ ಕಾಲ ತಗೊಳ್ತದೆ. ಆದ್ದರಿಂದ ನಾವು ಮೂಲ ನಿಮಗೆ ಸಿದ್ಧಾಂತ ಕೌಮುದಿ ಸಿಗುತ್ತಾ? ಅನುಕೂಲ. ಮೂಲ ಸಿದ್ಧಾಂತ ಕೌಮುದಿ ಸಿಕ್ಕಿದ್ರೆ ಅದನ್ನ ತಗೊಳ್ಳಿ. ಕನ್ನಡ ವ್ಯಾಖ್ಯಾನ 1-2 ಪಂಕ್ತಿಯಲ್ಲಿ ಇರುವಂಥದ್ದು ಅಥವಾ ಯಾವುದು ಹಿಂದಿ ವ್ಯಾಖ್ಯಾನ ಇರುವಂಥದ್ದು, ಹೆಚ್ಚಿನವು ಹಿಂದಿ ವ್ಯಾಖ್ಯಾನದ್ದು ಸಿಗುತ್ತೆ ಚೌಕಾಂಬಾದಲ್ಲಿ ಅಥವಾ ಬೇರೆ ಮೋತಿಲಾಲಲ್ಲಿ ಇದ್ರಲ್ಲೆಲ್ಲ. ಅದನ್ನ ನೋಡಿ ನೀವು
ತೆಗೆದುಕೊಳ್ಬಹುದು. ಕನ್ನಡದ್ದಂತೂ ಈಗಾಗಲೇ ನಿಮ್ಮೆಲ್ಲರ ಕಡೆ ಇದೆ. ಅದರಿಂದ ನಿಮ್ಗೆ ಈಗ ಬೇಕಾಗಿರುವಂಥದ್ದು ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಆ ವಿಷಯ ಏನು ಹೇಳುತ್ತೆ ಅಷ್ಟು ಮಾತ್ರ ತಿಳ್ಕೊಳ್ತಾ ಹೋದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ದೇನೋ ಸಲಹೆ ಸೂಚನೆ ಇದ್ರೆ ಕೊಡಿ. ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅದನ್ನ. ಮತ್ತೆ ಇದು ವರ್ಚುವಲ್ ಕ್ಲಾಸ್ಗಿಂತ ರೆಗ್ಯುಲರ್ ಕ್ಲಾಸ್ ಮೋಸ್ಟ್ಲಿ ನವೆಂಬರ್ 17ರ ನಂತರ ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶಃ ಫಿಕ್ಸ್ ಆಗಿದೆ ಅದು. ಅದರ ನಂತರ ಆದ್ರೆ ನಾವು ಅಲ್ಲಿ ಆನ್ಲೈನ್ಗಿಂತ ಆಫ್ಲೈನ್ ಅಲ್ಲಿ ಬೋರ್ಡ್ ಅಲ್ಲಿ ಒಂಚೂರು ಅನುಕೂಲ ಆಗುತ್ತೆ, ಅದು ವರ್ಕೌಟ್ ಮಾಡಿದ್ರೇನೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅಂತ ಅನ್ಸುತ್ತೆ. ನೋಡೋಣ, ಅಷ್ಟರೊಳಗಂತೂ ನಾವು ಇಲ್ಲಿ ಆನ್ಲೈನ್ ಅಲ್ಲಿ ಪ್ರಯತ್ನ ಮಾಡೋಣ. ಇಲ್ಲೂ ಕೂಡ ನಾನು ಒಂದು ವರ್ಡ್ ಫೈಲ್ನ ಇಟ್ಕೊಂಡಿದ್ದೇನೆ. ಆ ವರ್ಡ್ ಫೈಲನ್ನು ಆಧರಿಸಿ ಒಂದಷ್ಟು ನಿಮಗೆ ಇಲ್ಲಿ ಬರೆದು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದಲ್ಲದೆ ಇನ್ನೇನ್ ಮಾಡ್ಬೋದು ಅಂತ ನಿಮ್ ವಿಚಾರ ಇದ್ರೆ ತಿಳಿಸಿ, ನೋಡೋಣ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗತ್ತ ನೋಡೋಣ. ಈಗ ಇಷ್ಟೊತ್ತು ಆದದ್ರ ಒಂದು ಸಂಕ್ಷೇಪಾರ್ಥವನ್ನ ಒಂದೊಂದು ಸೂತ್ರದ್ದು ಒಂದೊಂದು ಸಲ ಹೇಳ್ಬಿಡ್ತೇನೆ, ನೋಡೋಣ. ಪ್ರಾಕ್ಕಡಾರಾತ್ ಸಮಾಸಃ ಇದು 648. 647ರಲ್ಲಿ ಸಹಸುಪ ಯಾವುದು ಸಮರ್ಥ ಪದವಿಧಿ ಪದ ಸಂಬಂಧಿಯೋ ವಿಧಿ ಸಹ ಸಮರ್ಥಾಶ್ರಿತೋ ಬೋಧ್ಯ. ಇದು ಸಮಾಸಕ್ಕೆ ಸಂಬಂಧಪಟ್ಟಂತಹ ಸೂತ್ರ. ಸಮಾಸವು ಪದಗಳನ್ನ ಆಶ್ರಯಿಸಿ ಇರುವಂತಹ ವಿಧಾನವನ್ನ ಮಾಡುತ್ತೆ ಮತ್ತು ಯಾವ ಎರಡು ಅಥವಾ ಅನೇಕ ಪದಗಳ ಮಧ್ಯೆ ಅನ್ವಯ ಇದೆಯೋ, ಸಂಬಂಧ ಇದೆಯೋ ಅಂತಹ ಪದಗಳಿಗೆ ಸೂತ್ರಗಳಿಂದ ನಾವು ನಿಯಮಗಳನ್ನು ವಿಧಾನ ಮಾಡಿ ಸಮಾಸವನ್ನ ಮಾಡಬಹುದು. ಇದು ಈ ಸೂತ್ರದ ತಾತ್ಪರ್ಯಾರ್ಥ. ಅಂದ್ರೆ ಸಮಾಸ ಅಂದ್ರೆ ಏನು ತಿಳಿಸ್ತಕ್ಕಂಥದ್ದು. ಅಲ್ಲಿ ಸಾಮರ್ಥ್ಯ ಅನ್ನುವಂಥದ್ದು ಪ್ರಮುಖವಾದಂತಹ ವಿಚಾರ. ಸಾಮರ್ಥ್ಯ ಇರಬೇಕು. ಅದನ್ನ ಅವತ್ತಿನ ಚರ್ಚೆಯಲ್ಲಿ ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಮತ್ತು ತಾತ್ಪರ್ಯ, ಇವು 4ನ್ನ ಅಲ್ಲಿ ಸಾಮರ್ಥ್ಯ ಎಂಬುದಾಗಿ ಕನ್ನಡದಲ್ಲಿ ತುಂಬಾ ವಿಸ್ತಾರವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ನೀವು ಗ್ರಹಣೆ ಮಾಡಬಹುದು. ಸೊ ಪದಕ್ಕೆ ಸಂಬಂಧಪಟ್ಟಂತಹ ವಿಧಾನ ಮತ್ತು ಪದಗಳ ಮಧ್ಯೆ ಇರುವಂತಹ ಸಾಮರ್ಥ್ಯ, ಯೋಗ್ಯತಾ, ಇವುಗಳನ್ನ ಆಧರಿಸಿ ಸಮಾಸವು ವಿಧಾನ ಮಾಡಲ್ಪಡ್ತದೆ. ಇನ್ನು ಮುಂದಿನ ಸೂತ್ರ ಪ್ರಾಕ್ಕಡಾರಾತ್ ಸಮಾಸಃ. ಸಮಾಸ ಅನ್ನುವಂತಹ ಶಬ್ದ, ಈ ಪದ ಇಲ್ಲಿ ಈ ಸೂತ್ರದಲ್ಲಿರುವಂತಹ ಸಮಾಸ ಅನ್ನುವಂತಹ ಪದ ಮುಂದೆ ನಮಗೆ 2ನೇ ಅಧ್ಯಾಯದ 2ನೇ ಪಾದದ ಕೊನೆಯ 37ನೇ ಸೂತ್ರದವರೆಗೆ ಕಡಾರಾಃ ಕರ್ಮಧಾರಯೇ ಅಂತ ಸೂತ್ರ ಇದೆ. ಅಲ್ಲಿಯವರೆಗೆ ಈ ಸಮಾಸ ಅನ್ನುವಂತಹ ಪದ ಅನುವೃತ್ತಿ ಆಗುತ್ತೆ ಅಷ್ಟೇ ಈ ಸೂತ್ರ ಹೇಳುತ್ತೆ. ಇನ್ನೇನು ವಿಶೇಷ ಇಲ್ಲ. ಇದು ಕರ್ಮಧಾರಯ ಸಮಾಸನ ಹೇಳ್ತಾ ಅಥವಾ ಸುಮ್ಮನೆ? ಇಲ್ಲ, ಕಡಾರಾಃ ಕರ್ಮಧಾರಯೇ ಅನ್ನುವಂತಹ ಸೂತ್ರದವರೆಗೆ, ಅಲ್ಲಿವರೆಗೆ. 2:2:37 ಸೂತ್ರ ಸಂಖ್ಯಾ. ಕಡಾರಾಃ ಕರ್ಮಧಾರಯೇ ಅದು ಒಂದು ಸೂತ್ರ. ಆ ಸೂತ್ರದವರೆಗೆ ಸಮಾಸ ಅಂತ ಅಧಿಕಾರ ಸೂತ್ರ. ಸಮಾಸ ಸಮಾಸ ಅಂತ ಇಲ್ಲಿಂದ ಆರಂಭ ಆಗಿ ಅಲ್ಲಿಯವರೆಗೆ ಸಮಾಸ ಶಬ್ದವು ಅನುವೃತ್ತಿ ಆಗ್ತಾ ಇರುತ್ತೆ ಎಲ್ಲ ಕಡೆ. ಇದು ಸಮಾಸದ ಏನು ಇಲ್ಲಿ ಕೆಲವೊಂದು ಕಡೆ ಆ ಥರ ಅನುವೃತ್ತಿಯನ್ನ ವಿಶೇಷವಾಗಿ ಹೇಳಿದ್ದಾರೆ. ಕೆಲವೊಂದು ಕಡೆ, ಹೆಚ್ಚಿನ ಕಡೆ ಈ ರೀತಿಯ ಅನುವೃತ್ತಿಯನ್ನ ಹೇಳುವಂತಹ ಪದ್ಧತಿ ಇಲ್ಲ. ಮುಂದಿದ್ದು ಸಹಸುಪ. ಸಹ ಅಂತ ಬಂದಾಗ ತೃತೀಯ ವಿಭಕ್ತಿ ಇರಬೇಕು ಅನ್ನುವಂತಹ ನಿಯಮ ಇದೆ. ಸೊ ಸುಪು ಸುಪ ಸಹ ಸಮಸ್ಯತೆ. ಸುಬಂತವು ಮತ್ತೊಂದು ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಇಲ್ಲಿ ಸಹ ಸುಪ ಅಂತ ಕೊಟ್ಟಿರೋದ್ರಿಂದ ಕೆಲವೊಂದು ತಿಂಗಂತವೂ ಕೂಡ ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ ಅಂತ ಹೇಳಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವೃತ್ತಿ ನೋಡಿ. ಸಹ ಇತಿ ಯೋಗೋ ವಿಭಜ್ಯತೆ ಸುಬಂತಂ ಸಮರ್ಥೇನ ಸಹ ಸಮಸ್ಯತೆ ಯೋಗ ವಿಭಾಗಸ್ಯ ಇಷ್ಟಸಿದ್ಧ್ಯರ್ಥತ್ವಾತ್ ಕತಿಪಯ ತಿಂಗಂತೋತ್ತರ ಪದ ಅಯಂ ಸಮಾಸಃ. ಕೆಲವೊಂದು ಕಡೆ ಕತಿಪಯ ಅಂದ್ರೆ ಕೆಲವೊಂದು, ಕತಿಪಯ ತಿಂಗಂತೋತ್ತರ ಪದ ಅಯಂ ಸಮಾಸ. ಕೆಲವೊಂದು ಕಡೆ
ತಿಂಗಂತವುದೊಂದಿಗೂ ಕೂಡ ಸಮಾಸ ಆಗುತ್ತೆ. ಆದ್ದರಿಂದ ಈ ಸೂತ್ರದ ಸಚ ಛಂದಸಿ ಏವ, ಈ ತಿಂಗಂತದೊಂದಿಗೆ ಸಮಾಸ ಆಗುವುದು ವೇದದಲ್ಲಿ ಮಾತ್ರ. ಛಂದಸ್ಸು ಅನ್ನೋ ಶಬ್ದಕ್ಕೆ ಇಲ್ಲಿ ಯಾವುದು ಅನುಷ್ಠುಪ್ ಛಂದಸ್ಸು ಈ ರೀತಿ ಲೌಕಿಕ ಛಂದಸ್ಸನ್ನು ನಾವು ತಗೊಳ್ಬಾರ್ದು. ವೇದದಲ್ಲಿ ಮಾತ್ರ, ವೈದಿಕ ಸಾಹಿತ್ಯದಲ್ಲಿ ಮಾತ್ರ ಈ ರೀತಿ ತಿಂಗಂತದೊಂದಿಗೂ ಕೂಡ ಸಮಾಸವನ್ನ ಆಗಿರುವುದನ್ನು ನೋಡಬಹುದು. ಪರ್ಯಭೂಷಯತ್, ಅನುವ್ಯಚಲತ್, ಇದು ಎರಡು ಉದಾಹರಣೆಯನ್ನು ಕೊಟ್ಟರು. ಯಾವುದು ವೈದಿಕದ ಉದಾಹರಣೆಯನ್ನು ಕೊಟ್ಟರು. ಇದು ನಮಗೆ ಇಲ್ಲಿ ಅತ್ಯಂತ ಅಪೇಕ್ಷೆ ಇಲ್ಲ. ವೇದ ಸಂಸ್ಕೃತ ಅಥವಾ ವೇದದ ಸಂರಚನೆ, ಭಾಷಾ ಶೈಲಿ ಹೇಗಿರುತ್ತೆ ಇದ್ರ ಬಗ್ಗೆ ಇಲ್ಲಿ ಮಧ್ಯೆ ಮಧ್ಯೆ ವಿಚಾರ ಉಪನ್ಯಾಸ ಮಾಡಿದ್ದಾರೆ, ಆದ್ರೆ ನಮ್ಗೆ ಅದರ ಅಪೇಕ್ಷೆ ಇಲ್ಲ. ಸುಪಾ ಸುಪ್ ಸುಪಾ ಸಹ ಸಮಸ್ಯತೆ ಸಮಾಸತ್ವಾತ್ ಪ್ರಾತಿಪದಿಕತ್ವಂ. ಸುಪ್ ಸುಪಾ ಸಹ ಸಮಸ್ಯತೆ ಸಮಾಸತ್ವಾತ್ ಪ್ರಾತಿಪದಿಕತ್ವಂ. ಮುಂದೆ ಸಮಾಸ ಆದ್ಮೇಲೆ ಅದು ಪ್ರಾತಿಪದಿಕತ್ವವನ್ನು ಹೊಂದುತ್ತೆ. ಇವಿಷ್ಟು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಹ ಸುಪ, ಸುಪ ಸುಪ್ ಅನ್ನುವಂಥದ್ದು 21 ಪ್ರತ್ಯಯಗಳ ಒಂದು ಸಂಕಲಿತ ರೂಪ. ಸುಪೋ ಧಾತು ಪ್ರಾತಿಪದಿಕಯೋಹೋ. ಇಲ್ಲಿವರೆಗೆ ಅರ್ಥ ಆಯ್ತಾ? ಆಯ್ತು, ಅದೊಂಚೂರು. ಸುಪೋ ಧಾತು ಪ್ರಾತಿಪದಿಕಯೋಹೋ ಏತಯೋಃ ಅವಯವಸ್ಯ ಸುಪಃ ಲುಕ್ ಸ್ಯಾತ್. ಧಾತು ಪ್ರಾತಿಪದಿಕಯೋಹೋ, ಧಾತು ಮತ್ತು ಪ್ರಾತಿಪದಿಕದ ಅವಯವಗಳೇನಿರುತ್ತೋ ಆ ಅವಯವಗಳ ಸುಪ್ ಪ್ರತ್ಯಯವು ಲೋಪವನ್ನು ಹೊಂದುತ್ತೆ. ಈಗ ನಾವು ಪ್ರಸಿದ್ಧವಾದಂತಹ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಅಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಾವು ಒಂದು ಉದಾಹರಣೆ ಯಾವ್ದಾದ್ರು ಒಂದು ಹೇಳ್ಬೋದಾ? ಪೂರ್ವಂ ಭೂತಃ ಪೂರ್ವಭೂತಃ. ಪೂರ್ವಂ ಭೂತಃ, ಪೂರ್ವಂ ಭೂತಃ ಭೂತಪೂರ್ವಃ. ಪೂರ್ವಂ ಭೂತಃ ಎಂಬಲ್ಲಿ 2 ಶಬ್ದ ಇದೆ. ಆದ್ರೆ ಭೂತಪೂರ್ವೇ ಚರಟ್ ಅನ್ನುವಂತಹ ನಿರ್ದೇಶನ ಮಾಡಿರೋದ್ರಿಂದ ಪೂರ್ವಂ ಭೂತಃ ಭೂತಪೂರ್ವಃ. ಇಲ್ಲಿ ನಮಗೆ ಈ ಸೂತ್ರದಲ್ಲಿ ಏನು ಹೇಳಿದ್ದಾರೆ, ವ್ಯಾಖ್ಯಾನದಲ್ಲಿ ಒಂದ್ಸಲ ನೋಡಿ. ಏತಯೋಃ ಅವಯವಸ್ಯ ಸುಪಃ ಲುಕ್ ಸ್ಯಾತ್ ಭೂತಪೂರ್ವೇ ಚರಟ್ ಇತಿ ನಿರ್ದೇಶಾತ್ ಭೂತಶಬ್ದಸ್ಯ ಪೂರ್ವನಿಪಾತಃ ಪೂರ್ವಂ ಭೂತಃ ಭೂತಪೂರ್ವಃ ಇವೇನ ಸಮಾಸಃ ವಿಭಕ್ತ್ಯಲೋಪಶ್ಚ ಅದೆಲ್ಲ ಮುಂದಿನ ವಿಚಾರ ಬಂತು. ಈಗ ಇಲ್ಲಿ ಹೇಳ್ತಾ ಇರುವಂತಹ ವಿಚಾರ ಏತಯೋಃ ಅವಯವಸ್ಯ ಸುಪಃ ಲುಕ್ ಸ್ಯಾತ್. ಈಗ ಭೂತ ಪ್ಲಸ್ ಭೂತ ಪ್ಲಸ್ ಪೂರ್ವ ಪ್ಲಸ್ ಅಂ ಪ್ಲಸ್ ಭೂತ ಪ್ಲಸ್ ಸು ಸರಿ ಕೊಟ್ಟಿರೋದು. ಪೂರ್ವಂ ಭೂತಃ, ಸರಿ ಸರಿ. ಪೂರ್ವ ಪ್ಲಸ್ ಅಂ ಈಗ ನೋಡಿ, ಪೂರ್ವ ಅಂ, ಪೂರ್ವಂ ಅಂತ ಏನಿದೆ ಆ ಶಬ್ದವನ್ನ ನಾವು ಅಲೌಕಿಕ ವಿಗ್ರಹ ಮಾಡಿಕೊಂಡ್ರೆ ಪೂರ್ವ ಅಂ ಅಂತ ಆಗತ್ತೆ. ಭೂತಃ ಅಂತ ಶಬ್ದವನ್ನ ಅಲೌಕಿಕ ವಿಗ್ರಹ ಮಾಡಿದ್ರೆ ಭೂತ ಪ್ಲಸ್ ಸು ಅಂತ ಆಗುತ್ತೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಳ್ಬೇಕು, ಈಗ ಅಂ ಅನ್ನುವಂತಹ ಶಬ್ದ ಹಾಗೆಯೇ ಸು ಅನ್ನುವಂತಹ ಪ್ರತ್ಯಯ, ಈ 2 ಪ್ರತ್ಯಯಗಳನ್ನ ನಾವು ಲೋಪ ಮಾಡಬೇಕು. ಈ ಲೋಪ ಮಾಡಲಿಕ್ಕೆ ಈ ಸೂತ್ರ ನಮಗೆ ಸಹಾಯ. ಈ ಸೂತ್ರ ಏನ್ ಹೇಳುತ್ತೆ, ಏತಯೋಃ ಅವಯವಸ್ಯ ಸುಪಃ ಲುಕ್ ಸ್ಯಾತ್. ಲುಕ್ ಅಂದ್ರೆ ಲೋಪ. ಇದು 2 ನಾವು ಈಗ ಲೋಪ ಮಾಡ್ತಾ ಇದ್ದೇವೆ. ಲೋಪ ಮಾಡಿದಾಗ ನಮಗೆ ಉಳ್ಕೊಳ್ಳುವಂಥದ್ದು ಪೂರ್ವ ಭೂತ.
ಹಾಗಾದ್ರೆ ಪೂರ್ವಭೂತ ಅಂತ ಹೇಳಿ ಸಮಾಸ ಆಗ್ಬೇಕಾಗಿತ್ತು. ನಮ್ಗೆ ಪಾಣಿನಿ ಮಹರ್ಷಿಗಳೇ ಈ ಶಬ್ದವನ್ನ ವಿರುದ್ಧ ಏನು ಸ್ಥಾನ ಪಲ್ಲಟ ಮಾಡಿ ಪ್ರಯೋಗ ಮಾಡಿರೋದ್ರಿಂದ ಮತ್ತು ಲೋಕದಲ್ಲೂ ಅದೇ ರೀತಿ ಪ್ರಯೋಗ ಕಂಡು ಬರ್ತಾ ಇರೋದ್ರಿಂದ ನಮ್ಗೆ ಪೂರ್ವಭೂತ ಪ್ಲಸ್ ಸು ಅಂತಾಗುತ್ತೆ. ಮುಂದೆ ಸು ಅನ್ನುವಂಥದ್ದು ವಿಸರ್ಗ ಹೊಂದಿ ಪೂರ್ವಭೂತಃ ಪೂರ್ವಂಭೂತಃ ಭೂತಪೂರ್ವಃ ಅಂಥೇಳಿ ಸು ಅನ್ನುವಂಥದ್ದು ವಿಸರ್ಗ ಆಗುತ್ತೆ. ಇವಿಷ್ಟು ಪ್ರಕ್ರಿಯೆ. ಈಗ ನೋಡಿ ಇಲ್ಲಿನ ವಿಚಾರಕ್ಕೆ ಬರೋಣ. ಏತಯೋಃ ಅವಯವಸ್ಯ ಸುಪಃ ಲುಕ್ ಸ್ಯಾತ್ ಪೂರ್ವಂ ಭೂತಪೂರ್ವೆ ಚರಟ ಇತಿ ನಿರ್ದೇಶಾತ್ ಭೂತ ಶಬ್ದಸ್ಯ ಪೂರ್ವ ನಿಪಾತಃ. ಭೂತ ಅನ್ನುವಂತಹ ಶಬ್ದವನ್ನ ನಾವು ಮೊದಲು ಹಾಕೊಳ್ತೇವೆ. ಯಾಕಂದ್ರೆ ಪಾಣಿನಿಯ ಸೂತ್ರದಲ್ಲಿಯೇ ಆ ಶಬ್ದವನ್ನ ಈ ರೀತಿ ಪ್ರಯೋಗ ಮಾಡಿದ್ದಾರೆ. ನಾವು ಸಮಾಸ ಪುಸ್ತಕದಲ್ಲಿ ಕೇವಲ ಸಮಾಸ ಪೂರ್ವಂಭೂತಃ ಭೂತಪೂರ್ವ ಅಂತ ಓದಿದ್ವಿ. ಇಲ್ಲಿ ಈ ತರದ ಉದಾಹರಣೆಗಳು ತುಂಬಾ ವಿರಳ. ಕೇವಲ ಸಮಾಸದಂತಹ ಉದಾಹರಣೆಗಳು ತುಂಬಾ ವಿರಳ. ಪೂರ್ವಂಭೂತೋ ಭೂತಪೂರ್ವ ಇವೇನ ಸಹ ಸಮಾಸಃ ವಿಭಕ್ತ್ಯಲೋಪಶ್ಚ. ಮುಂದಿನ ವಿಚಾರ, ಇವ ಎಂಬ ಶಬ್ದದೊಂದಿಗೆ ಸಮಾಸ ಆಗತ್ತೆ ಮತ್ತು ವಿಭಕ್ತಿ ಲೋಪ ಆಗುವುದಿಲ್ಲ. ಹೇಗೆ? ಇಲ್ಲಿ ನೋಡಿ, ಇವೇನ ಸಹ ಸಮಾಸ ಯಾವುದು? ಜೀಮೂತಸ್ಯೇವ ಅಂತಿದೆ. ಜೀಮೂತಸ್ಯ ಪ್ಲಸ್ ಇವ. ಇಲ್ಲಿ ನಾವು ಸಂಧಿ ಮಾಡಿದ್ರೆ ಜೀಮೂತಸ್ಯ ಎಂಬಲ್ಲಿ ಇಲ್ಲಿ ಅಕಾರ ಇದೆ. ಕೊನೆಯಲ್ಲಿ ಸ ಯ ಮತ್ತು ಅ, ಈ ಅಕಾರ ಮತ್ತು ಇಲ್ಲಿ ಇಕಾರ ಇವೆರಡೂ ಸೇರಿ ಏಕಾರ ಆಗುತ್ತೆ. ಗುಣಸಂಧಿ ಪ್ರಕಾರ ಏಕಾರ ಆಗುತ್ತೆ. ಆದ್ ಗುಣ ಅವರ್ಣಾದಚಿಪರೆ ಪೂರ್ವಪರಯೋ ಗುಣ ಏಕಾದೇಶ ಸ್ಯಾತ್ ಅನ್ನುವಂತಹ ನಿಯಮದ ಪ್ರಕಾರ ಇಲ್ಲಿ ನಮಗೆ ಅಕಾರ ಮತ್ತು ಇಕಾರ, ಈ ಅ ಮತ್ತು ಈ ಇದೆರಡೂ ಸೇರಿದ್ರೆ ಎ ಅಂತ ಆಗುತ್ತೆ. ಆಗ ಜೀಮೂತಸ್ಯೇವ ಅಂತ ಹೇಳಿ ಗುಣಸಂಧಿನೂ ಮಾಡಬಹುದು, ಸಮಾಸನೂ ಮಾಡಬಹುದು. ಸಮಾಸ ಮಾಡಿದಾಗ್ಲೂ ಇದಕ್ಕೇನು ವ್ಯತ್ಯಾಸ ಆಗುದಿಲ್ಲ. ಜೀಮೂತಸ್ಯ ಇವ ವಸ್ತುತಃ ಏನಾಗಬೇಕಾಗಿತ್ತು? ಇಲ್ಲಿ ಸ್ಯ ಅನ್ನುವಂತಹ ಷಷ್ಠಿ ವಿಭಕ್ತಿ ಪ್ರಯೋಗ ಪ್ರತ್ಯಯ ಯಾವುದು? ನಸ್ ಅನ್ನುವಂತಹ ಷಷ್ಠಿ ವಿಭಕ್ತಿ ಏಕವಚನ ಪ್ರತ್ಯಯದ ಲೋಪ ಆಗಿ ಜೀಮೂತ ಮತ್ತು ಇವ ಈ ಎರಡು ಶಬ್ದದೊಂದಿಗೆ ಸಮಾಸ ಆಗ್ಬೇಕಾಗಿತ್ತು. ಆದ್ರೆ ಈ ವಾರ್ತಿಕದ ಬಲದಿಂದ ಜೀಮೂತಸ್ಯ ಅಂತ ಹೇಳಿ ಅಲುಕ್ ಸಮಾಸ ಆಗುತ್ತೆ. ಇಲ್ಲಿ ಲುಕ್ ಆಗುದಿಲ್ಲ. ಸಮಾಸ ಆದಾಗ್ಲೂ ಇದೇ ರೂಪನೇ ಇರುತ್ತೆ, ಜೀಮೂತಸ್ಯೇವ ಅನ್ನುವಂತಹ ರೂಪನೇ ಇರುತ್ತೆ. ಸಮಾಸ ಮಾಡದೆ ಕೇವಲ ಸಂಧಿ ಮಾಡಿದಾಗ್ಲೂ ಜೀಮೂತಸ್ಯೇವ ಅನ್ನುವಂತಹ ರೂಪನೇ ಇರುತ್ತೆ. ಇಲ್ಲಿ ಇದೊಂದು ವಿಶೇಷವಾದಂತಹ ಅಂಶ. ಮನಸ್ಸಿಗೆ ಬಂತ? ಸಂಧಿಯೋ ಸಮಾಸವೋ? ಸಂಧಿ ಮಾಡಿದ್ಲು ಒಂದೇ ರೂಪ, ಸಮಾಸ ಮಾಡಿದಾಗ್ಲೂ ಒಂದೇ ರೂಪ. ಅಲ್ಲ, ಇದನ್ನ ಕೊಟ್ರೆ ಸಂಧಿ ಬಿಡಿಸಿದ್ರೆ ಅದನ್ನೇ ಹೇಳ್ಬೋದು, ಸಮಾಸ ಮಾಡಿದ್ರೆ ಅದನ್ನೇ ಹೇಳ್ಬೋದು. ಹೌದೌದು, ಎರಡು ಒಂದೇನೆ. ಜೀಮೂತಸ್ಯ ಇವ, ಜೀಮೂತಸ್ಯೇವ, ಸಂಧಿನೂ ಹೌದು ಸಮಾಸವೂ ಹೌದು. ಇಲ್ಲಿ ಸಮಾಸ ಆದಾಗ ಬೇರೆ ರೂಪ ಇಲ್ಲ. ಯಾಕಂದ್ರೆ ಇವೇನ ಸಮಾಸಃ ವಿಭಕ್ತಿ ಅಲೋಪಶ್ಚ, ವಿಭಕ್ತಿಯ ಲೋಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಜೀಮೂತಸ್ಯೇವ ಅಂತಾನೆ ರೂಪ ಆಗುತ್ತೆ. ಅಂದ್ರೆ ಇಲ್ಲಿ ಪದಗಳ ಮಧ್ಯೆನೂ ಇದಾಗುತ್ತೆ, ಅದೇ ರೀತಿ ಸ್ವರಗಳ ಮಧ್ಯೆನೂ ಆಗುತ್ತೆ. ಅದು ಸಂಧಿ. ಸ್ವರಗಳ ಮಧ್ಯೆ ಏನಾಗುತ್ತೆ? ವಿಭಕ್ತಿ ಯಾವುದು ಸಂಧಿ ಕಾರ್ಯ, ಅಲ್ಲಿ ಗುಣಸಂಧಿ ಕಾರ್ಯ, ಗುಣಸಂಧಿ ಕಾರ್ಯ ಆಗುತ್ತೆ ಅಷ್ಟೇ. ಆದ್ರೆ ಸಮಾಸ ಮಾಡಿದಾಗ ನಮಗೆ ಅಲ್ಲಿ ಯಾವುದೇ ವಿಭಕ್ತಿಯ ಲೋಪ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀಮೂತಸ್ಯೇವ ಅಂತಾನೆ ಹಾಗೆ ಉಳ್ಕೊಳ್ಳುತ್ತೆ. ಪೇಜ್ ನಂಬರ್ 143 ನಲ್ಲಿ ಪ್ರಥಮ ನಿರ್ದಿಷ್ಟಂ
ಸಮಾಸೆ ಉಪಸರ್ಜನಂ ಅಂದ್ರೆ ಏನ್ ಸರ್? ಅದಿನ್ನು ಮುಂದೆ ನಾವಿಲ್ಲಿ ಇನ್ನು ಬಂದೇ ಇಲ್ವಲ್ಲ ಅದಕ್ಕೆ. ಸರ್ ಇಲ್ಲೇ 143 ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಬಂದೆ ಪೂರ್ವ ಮತ್ತು ಅದಕ್ಕೆ ಬಂದೆ. ಇಲ್ಲಿ ಸಿದ್ಧಾಂತ ಕೌಮುದಿ ಪುಸ್ತಕ ಈಗ ನಿಮ್ಗೆ ಸ್ಲೈಡ್ ಕಾಣ್ತಾ ಇದೆಯಾ? ಆ ಸ್ಲೈಡ್ ಅಲ್ಲಿ ನಾವು ಜೀಮೂತಸ್ಯೇವ ಅಲ್ಲಿವರೆಗೆ ಬಂದಿದ್ದೇವೆ. ಇನ್ನು ಎಷ್ಟು ಭಾಗ ಇನ್ನು ಆಗ್ಬೇಕು. ಪ್ರಥಮ ಈಗ ನಾವು ಇಲ್ಲಿರಿದ್ದೇವೆ, ಜೀಮೂತಸ್ಯೇವ ಈ ಭಾಗದಲ್ಲಿ ಇದ್ದೇವೆ. ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಅನ್ನಂತ ಇಲ್ಲಿ ಬರ್ತಾ ಇದೆ. ಇನ್ನು ಅವ್ಯಯೀಭಾವ ಮುಂದೆ ಹೋಗ್ಬಿಟ್ಟಿದೀವಿ ಸರ್, ಅದಕ್ಕೆ ಸರ್. ತೊಂದ್ರೆ ಇಲ್ಲ. ನಾನು ಈ ಒಂದು ಪುಸ್ತಕದ ಆಧಾರದಿಂದ ಮುಂದೆ ಹೋಗ್ತಾ ಇದ್ದೇನೆ. ಇದು ಮತ್ತೊಂದ್ಸಲ ರಿವೈಂಡ್ ಮಾಡ್ತಾ ಇದ್ದೇನೆ. ಇದು ಈ ಎಲ್ಲಾ ಅಂಶಗಳನ್ನ ಓದಿದ್ದೀವಿ, ಇನ್ನೊಂದ್ಸಲ ರಿವೈಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ವೇಗವಾಗಿ ಹೋಗೋಣ ಅಂತ ಅಷ್ಟೇ. ನೆಕ್ಸ್ಟ್ ಅವ್ಯಯೀಭಾವ ಅಧಿಕಾರೋಯಂ. ಇದರಲ್ಲಿ ಒಂದು ಸೆಕೆಂಡ್. ಇವೇನ ಸಮಾಸೋ ವಿಭಕ್ತಿ ಲೋಪ ಈ ಪ್ರಕಾರ ಇವ ಅನ್ನೋದೆಲ್ಲಿರುತ್ತೋ ಅಲ್ಲೆಲ್ಲ ಕಡೆ ಇದೇ ತರ ಆಗತ್ತಾ? ಇವ ಅನ್ನುವಂತಹ ಶಬ್ದದೊಂದಿಗೆ ಸಮಾಸ ಮಾಡಿದಾಗ ವಿಭಕ್ತಿ ಲೋಪ ಆಗುವುದಿಲ್ಲ. ಅಂದ್ರೆ ಎಲ್ಲ ಕಡೆ ಇವೆ. ಸಮಾಸ ಮಾಡಿದಾಗ ಮಾತ್ರ. ನೀವು ಸಮಾಸ ಮಾಡದೇ ಇದ್ರೇನು ಸಮಸ್ಯೆ ಇಲ್ಲ. ಇವ ಅನ್ನುವಂತಹ ಶಬ್ದದೊಂದಿಗೆ ಸಮಾಸ ಮಾಡಿದಾಗ ವಿಭಕ್ತಿ ಲೋಪ ಆಗುವುದಿಲ್ಲ. ವಿಭಕ್ತಿ ಲೋಪ ಆಗಲ್ಲ. ಆಯ್ತು. ಅವ್ಯಯೀಭಾವ ಅಧಿಕಾರೋಯಂ ದ್ವಿತೀಯಾಧ್ಯಾಯದ ಮೊದಲನೇ ಪಾದದ 5ನೇ ಸೂತ್ರ. ಇಲ್ಲಿ ಅವ್ಯಯೀಭಾವ ಅನ್ನುವಂತಹ ಒಂದು ಅಧಿಕಾರ ಸೂತ್ರ ಇದು. ಮುಂದೆ ಅವ್ಯಯಂ ವಿಭಕ್ತಿ ಸಮೀಪ ಸಮೃದ್ಧಿ ವೃದ್ಧ್ಯರ್ಥಾಭಾವಾತ್ಯಯ ಸಂಪ್ರತಿ ಶಬ್ದ ಪ್ರಾದುರ್ಭಾವ ಪಶ್ಚಾತ್ ಯಥಾನುಪೂರ್ವೇ ಯೋಗಪದ್ಯ ಸಾದೃಶ್ಯ ಸಂಪತ್ತಿ ಸಾಕಲ್ಯಾಂತ ವಚನೇಶು ಎಂಬ ಸೂತ್ರವು ಅವ್ಯಯೀಭಾವ ಸಮಾಸದ ಪ್ರಮುಖವಾದಂತಹ ಸೂತ್ರ. ಅವ್ಯಯ ಈ ಅರ್ಥಗಳಲ್ಲಿ ವಿಭಕ್ತ್ಯಾದ್ಯರ್ಥಗಳಲ್ಲಿರುವಂತಹ ಅವ್ಯಯವು ಮತ್ತೊಂದು ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಇದು ಈ ಸೂತ್ರದ ತಾತ್ಪರ್ಯಾರ್ಥ. ನೋಡ್ಲಿಕ್ಕೆ ತುಂಬಾ ದೊಡ್ಡ ಸೂತ್ರ ಇದೆ, ಯಾಕಂದ್ರೆ ಇದರ ವಿಚಾರವಾಗಿ ಮುಂದೆ ನಮ್ಗೆ ಇನ್ನೂ ವಿಸ್ತಾರವಾಗಿದೆ. ವಿಭಕ್ತಿ ಅರ್ಥ ಅಂದ್ರೆ ಏನು, ಸಮೀಪ ಅರ್ಥ ಅಂದ್ರೆ ಏನು ಅಂತ ಹೇಳಿ ಒಂದೊಂದು ಶಬ್ದದ ವಿಸ್ತರಣೆಯನ್ನು ಮುಂದೆ ಮಾಡುತ್ತಾರೆ. ಅವ್ಯಯಂ ಇತಿ ಯೋಗೋ ವಿಭಜ್ಯತೆ, ಅವ್ಯಯಂ ಸಮರ್ಥೇನ ಸಹ ಸಮಸ್ಯತೆ, ಸಹ ಅವ್ಯಯೀಭಾವ. ಅವ್ಯಯಂ ಈ ಅವ್ಯಯವು ಸಮರ್ಥವಾದಂತಹ ಪದದೊಂದಿಗೆ ಅಂದ್ರೆ ಯೋಗ್ಯವಾದ ಶಬ್ದದೊಂದಿಗೆ, ಸಾಮರ್ಥ್ಯ ಇರುವ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಮುಂದೆ ಈಗ ಮೇಡಮ್ ಕೇಳಿದ ಸೂತ್ರಕ್ಕೆ ಇಲ್ಲಿ ಅರ್ಥ ಇದೆ ನೋಡಿ. ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ. ಈ ಸಮಾಸ ಶಾಸ್ತ್ರದಲ್ಲಿ ಪ್ರಥಮ ವಿಭಕ್ತ್ಯಂತವಾದ ಶಬ್ದವು ಯಾವ ಸೂತ್ರಗಳಲ್ಲಿದೆಯೋ ಅಂತಹ ಪ್ರಥಮ ವಿಭಕ್ತ್ಯಂತವಾದ ಶಬ್ದದಿಂದ ಸೂಚಿಸಲ್ಪಡುವ ಶಬ್ದ ಯಾವುದಿದೆಯೋ ಅಂತಹ ಶಬ್ದವು ಸಮಾಸದಲ್ಲಿ ಮೊದಲು ಬರಬೇಕು. ಅಂದರೆ ಈಗ ಉದಾಹರಣೆ ಏನು ಕೊಡ್ತಾರೆ ನೋಡೋಣ. ಸಮಾಸಶಾಸ್ತ್ರೇ ಪ್ರಥಮ ನಿರ್ದಿಷ್ಟಂ ಉಪಸರ್ಜನ ಸಂಜ್ಞಂ ಸ್ಯಾತ್, ಉಪಸರ್ಜನಂ ಪೂರ್ವಂ, ಸಮಾಸೇ ಉಪಸರ್ಜನಂ ಪ್ರಾಕ್ ಪ್ರಯೋಜ್ಯಂ. ಈ ಎರಡೂ ಸೂತ್ರಗಳನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಬೇಕು. ಮೊದಲು ಪ್ರಥಮ ವಿಭಕ್ತ್ಯಂತವಾದಂತಹ ಶಬ್ದ ಏನಿದೆಯೋ ಆ ಶಬ್ದದಿಂದ ನಿರ್ದೇಶಿಸಲ್ಪಡುವ ಪದಕ್ಕೆ ಉಪಸರ್ಜನ ಎಂಬ ಸಂಜ್ಞೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕ್ಷಣ ನಾವು ಇಲ್ಲಿ ಬರೋಣ. ಈಗ ನೋಡಿ, ಉದಾಹರಣೆಗೆ ದ್ವಿತೀಯಾಶ್ರಿತಾತೀತ ಪತಿತ ಗತಾತ್ಯಸ್ತ ಪ್ರಾಪ್ತಾಪನ್ನೈ. ಇಲ್ಲ ಅಂದ್ರೆ ಇದು ಯಾವುದು ಪಂಚಮಿ ಭಯೇನ, ಈ ಸೂತ್ರ ತೆಗೆದುಕೊಳ್ಳೋಣ. ಪಂಚಮಿ ಭಯೇನ ಸಹ ಸಮಸ್ಯತೆ. ಯಾವುದು ಪಂಚಮಿ? ಪಂಚಮಿ ತತ್ಪುರುಷಃ, ಚೋರಾದ್ ಭಯಂ ಚೋರ ಭಯಂ ಅಂತ ತಗೋಣ. ಸರಿನಾ? ಇದನ್ನ ನಾವು ಓದಿದ್ದೇವೆ. ಆದ್ದರಿಂದ ಈ ಸೂತ್ರ, ಈ ಉದಾಹರಣೆ ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ಇದು ತಗೊಂಡಿದ್ದೇನೆ. ಇಲ್ಲಿ ನಾವು ವಿಭಾಗ ಮಾಡಿಕೊಂಡ್ರೆ, ಅಲೌಕಿಕ ವಿಗ್ರಹ ಮಾಡಿಕೊಂಡ್ರೆ ಚೋರ ಪ್ಲಸ್ ಏನಾಗ್ಬೇಕು? ಪಂಚಮಿ ವಿಭಕ್ತಿ
सुओजस अमौक्षस ताभ्याम्भ्यस ङेभ्याम्भ्यस ngस ngसी ngसिभ्याम्भ्यस चोर प्लस ngसी। आगे भय प्लस याವುದು सु ಈ ತರ ಯಾವುದು ಅಲೌಕಿಕ ವಿಗ್ರಹ ಇರುತ್ತೆ। ಈಗ ನಮಗೆ ಅಲೌಕಿಕ ವಿಗ್ರಹದಿಂದ ನಾವು ಅಲೌಕಿಕ ವಿಗ್ರಹದ ಸ್ಥಾನದಿಂದ ನಾವು ಮೊದಲೇನ್ ಮಾಡ್ತೀವಿ, ಈ ಪ್ರತ್ಯಯಗಳನ್ನ ಲೋಪ ಮಾಡ್ತೀವಿ। ಯಾವ ಸೂತ್ರದಿಂದ? ಉಪಸರ್ಜನಂ ಪೂರ್ವ। ಪ್ರತ್ಯಯ ಲೋಪ ಮಾಡೋದು ಯಾವ ಸೂತ್ರ? ಈಗ ತಾನೇ ಬಂತು ಚರ್ಚೆ, ಈಗ ಜಸ್ಟ್ 10 ನಿಮಿಷ ಮುಂಚೆ। ಸುಪಃ सुपो धातु प्रातिपदिकयोः सुपः लुक् स्यात्। ಮೊದಲು ನಾವು ವಿಗ್ರಹವನ್ನ ಮಾಡ್ಕೊಳ್ತೇವೆ, ವಿಗ್ರಹ ಮಾಡ್ಕೊಂಡ ಮೇಲೆ ಅಲೌಕಿಕ ವಿಗ್ರಹ ಮಾಡ್ತೇವೆ, ಚೋರ ngಸಿ ಭಯ ಸು ಅಂತ ಹೇಳಿ ಪ್ರಾತಿಪದಿಕ ಮತ್ತು ಪ್ರತ್ಯಯಗಳನ್ನ ಬೇರೆ ಬೇರೆ ಮಾಡ್ಕೊಳ್ತೇವೆ। ಅದಾದ್ಮೇಲೆ ಈ ಪ್ರಾತಿಪದಿಕ 2 ಅಥವಾ ಎಷ್ಟು ಪ್ರಾತಿಪದಿಕ ಇದೆಯೋ ಅದನ್ನ ಪ್ರತ್ಯಯ ಎಷ್ಟಿದೆಯೋ ಆ ಪ್ರತ್ಯಯಗಳನ್ನ ಲೋಪ ಮಾಡ್ತೇವೆ। ಆಗ ನಮ್ಗೆ ಏನಂತ ಉಳ್ಕೊಳ್ಳುತ್ತೆ? ಚೋರ ಭಯ ಈ 2 ಶಬ್ದ ಮಾತ್ರ ಉಳ್ಕೊಳ್ತದೆ। ಈ 2 ಪ್ರಾತಿಪದಿಕ ಉಳ್ಕೊಂಡಾಗ ಇಲ್ಲಿ ಪಂಚಮಿ ಭಯೇನ ಅನ್ನುವಂತಹ ಸೂತ್ರ ಇದೆ। ಇಲ್ಲೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಒಂದ್ಸಲ ನಾನು ಸೂತ್ರವನ್ನು ಬರೀತೇನೆ। ಪಂಚಮಿ ಭಯೇನ ಅನ್ನುವಂತಹ ಸೂತ್ರ ಏನ್ ಹೇಳುತ್ತೆ? ಭಯ ಶಬ್ದದೊಂದಿಗೆ ಪಂಚಮ್ಯಂತವಾದಂತಹ ಪದವು ಸಮಾಸವನ್ನು ಹೊಂದುತ್ತೆ। ಮತ್ತೊಮ್ಮೆ ಭಯ ಶಬ್ದದೊಂದಿಗೆ ಪಂಚಮ್ಯಂತವಾದ ಶಬ್ದವು ಸಮಾಸವನ್ನು ಹೊಂದುತ್ತೆ। ಇಲ್ಲಿ ಭಯ ಶಬ್ದ ಇದೆ, ಪಂಚಮ್ಯಂತ ಶಬ್ದ ಯಾವುದು? ಚೋರಾತ್, ಚೋರಾತ್ ಮತ್ತು ಭಯ। ಸೊ ಇಂತಹ ಸಂದರ್ಭದಲ್ಲಿ ಪಂಚಮಿ ಅನ್ನುವಂತಹ ಶಬ್ದವು ವಸ್ತುತಃ ಪಂಚಮಿ ಭಯೇನ ಅನ್ನುವಂಥದ್ದು ಸೂತ್ರ, ಪಾಣಿನಿಯ ಸೂತ್ರ। ಆ ಪಾಣಿನಿಯ ಸೂತ್ರದಲ್ಲಿ ಪಂಚಮಿ ಅನ್ನುವಂತಹ ಈ ಶಬ್ದ ಈಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ। ಸೊ ಈ ಪ್ರಥಮ ವಿಭಕ್ತಿಯಲ್ಲಿರುವಂತಹ ಈ ಶಬ್ದವು ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿದೆ, ಅದರಲ್ಲಿ ಸಮಾಸ ಪ್ರಕರಣದಲ್ಲಿದೆ। ಈ ಶಬ್ದದಿಂದ ಸೂಚಿಸಲ್ಪಡುವಂತಹ ಶಬ್ದ ಯಾವುದು? ಚೋರಾತ್। ಗೊತ್ತಾಗ್ತಾ ಇದೆಯಾ? ಚೋರಾತ್ ಅನ್ನುವಂತಹ ಶಬ್ದ ಪಂಚಮಿ ವಿಭಕ್ತಿಯಂತವಾದದ್ದು। ಈ ಪಂಚಮಿ ವಿಭಕ್ತಿಯಂತವಾದ ಶಬ್ದವು ಈ ಪಂಚಮಿ ಅನ್ನುವಂತಹ ಶಬ್ದದಿಂದ ಸೂಚಿಸಲ್ಪಡ್ತಾ ಇದೆ, ಆದ್ರೆ ಈ ಪಂಚಮಿ ಅನ್ನುವಂತಹ ಶಬ್ದವು ಪ್ರಥಮಾಂತವಾಗಿದೆ। ಈ ಪ್ರಥಮಾಂತವಾದ ಪಂಚಮಿ ಶಬ್ದದಿಂದ ಸೂಚಿಸಲ್ಪಡುವ ಶಬ್ದ ಯಾವುದಿದೆಯೋ ಅಂತಹ ಶಬ್ದಕ್ಕೇನು ಸಂಜ್ಞೆ? ಉಪಸರ್ಜನಂ ಅಂತ ಹೇಳಿ ಸಂಜ್ಞೆ। ಈ ಚೋರ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆ ಮನಸ್ಸಿಗೆ ಬಂತಾ? ಸ್ವಲ್ಪ ಬಂತ? ಪೂರ್ಣ ಬಂತ? ಸ್ವಲ್ಪ ಇಲ್ಲ ಪೂರ್ಣ ಬಂದ್ಬಿಡ್ಬೇಕೀಗ, ಮತ್ತಿನ್ನು ಸ್ವಲ್ಪ ಜಾಗವೇ ಇಲ್ಲ। ಈಗ ದ್ವಿತೀಯ ಶ್ರಿತಾತೀತ ಪತಿರಗತಾತ್ಯಸ್ತ ಪ್ರಾಪ್ತ ಪನ್ನೈಃ ಅಂತ ಇದೆ ಸೂತ್ರ। ಅಲ್ಲಿ ದ್ವಿತೀಯ ಅನ್ನುವಂತಹ ಸೂತ್ರ, ದ್ವಿತೀಯ ಅನ್ನುವಂತಹ ಪದ ದ್ವಿತೀಯ ಶ್ರಿತಾತೀತ ಪತಿತಗತಾತ್ಯಸ್ತ ಅಂತ ಮುಂದೆ ಪೂರ್ಣ ಇದೆ। ಇಲ್ಲಿ ಪ್ರಥಮಾಂತ ಶಬ್ದ ಯಾವುದು? ದ್ವಿತೀಯ ಅನ್ನುವಂತಹ ಶಬ್ದ ಪ್ರಥಮಾಂತ ಅಂದ್ರೆ ಪ್ರಥಮ ವಿಭಕ್ತ್ಯಂತ ಅಂತ ಗ್ರಹಿಸ್ಬೇಕು। ಅದೇ ಥರನೇ ಇಲ್ಲಿ ಪಂಚಮ್ಯಂತ ಅಂದ್ರೆ ಪಂಚಮಿ ವಿಭಕ್ತ್ಯಂತ ಅಂತ ಗ್ರಹಿಸ್ಬೇಕು। ಸೊ ಇಲ್ಲಿ ಪಂಚಮಿ ಅನ್ನುವಂತಹ ಶಬ್ದ, ಹಾಗೆಯೇ ಇಲ್ಲಿ ದ್ವಿತೀಯ ಅನ್ನುವಂತಹ ಶಬ್ದ, ಈ ಎಲ್ಲ ಶಬ್ದಗಳು ಸೂತ್ರದಲ್ಲಿ ಪ್ರಥಮ ವಿಭಕ್ತ್ಯಂತವಾಗಿದೆ। ಇಂತಹ ಶಬ್ದಗಳಿಂದ ಯಾವ ಪದವು ಸೂಚಿಸಲ್ಪಡ್ತದೋ, ನಿರ್ದೇಶಿಸಲ್ಪಡ್ತದೋ, ಗ್ರಹಿಸಲ್ಪಡ್ತದೋ ಅಂತಹ ಶಬ್ದಗಳು
ಇಲ್ಲಿ ಏನಾಗುತ್ತೆ, ಸಮಾಸದಲ್ಲಿ ಉಪಸರ್ಜನ ಅನ್ನುವಂತಹ ಸಂಜ್ಞೆಯನ್ನು ಪಡ್ಕೊಳ್ಳುತ್ತೆ. ಉಪಸರ್ಜನ ಸಂಜ್ಞೆಯನ್ನು ಪಡ್ಕೊಂಡ ಮೇಲೆ ಉಪಸರ್ಜನಂ ಪೂರ್ವಂ, ಉಪಸರ್ಜನ ಸಂಜ್ಞೆ ಪಡೆದಂತಹ ಶಬ್ದವು ಸಮಾಸದಲ್ಲಿ ಮೊದಲು ಬರಬೇಕು. ಉಪಸರ್ಜನಂ ಪೂರ್ವಂ ಅಂತ ಹೇಳಿ ಅದನ್ನ ನಾವು ಮೊದಲೇ ಇಡುತ್ತೇವೆ. ಸಂಸ್ಕೃತದಲ್ಲಿ ನಾವು ಹೇಗ್ ಬೇಕಾದ್ರೂ ಮಾಡ್ಬೋದು, ಚೋರಾತ್ ಭಯಂ ಅಂತನೂ ಮಾಡ್ಬೋದು, ಭಯಂ ಚೋರಾತ್ ಅಂತನೂ ಮಾಡ್ಬೋದು. ಆದರೆ ಸಮಾಸ ಮಾಡುವಂತಹ ಸಂದರ್ಭ ಬಂದಾಗ ನಾವು ಉಪಸರ್ಜನ ಸಂಜ್ಞೆ ಇರುವಂತಹ ಶಬ್ದವು, ಇಲ್ಲಿ ಚೋರ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆ ಇದೆ, ಈ ಚೋರ ಶಬ್ದವನ್ನ ನಾವು ಮೊದಲು ಇಡ್ತೇವೆ. ಯಾಕಂದ್ರೆ ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಪೂರ್ವಂ ಎಂಬ ಈ ಎರಡು ಸೂತ್ರ ಬಲದಿಂದ. ನಮಗೆ ಸಮಯ ಮುಗಿತಾ ಬಂತು, ಅದರಿಂದ ರೀಜಾಯ್ನ್ ಆಗೋಣ ಬ್ರೇಕ್ಗೆ ಬಾದ್.